ಕಲಬುರಗಿ ನಗರಕ್ಕೆ ಆಗಮಿಸಿದ ಚಿತ್ರನಟ ಪ್ರಕಾಶ್ ರೈ ಅವರು ಖಾಸಗಿ ಹೋಟೆಲ್ ಒಂದರಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಯಾವುದೇ ಪಕ್ಷದ ಪರ ಅಲ್ಲ ಮತ್ತು ಯಾವುದೇ ಪಕ್ಷದವನಲ್ಲ. ಆದರೆ ಕೇಂದ್ರ ಸರ್ಕಾರ ಜನರಿಗೆ ಮಾಡ್ತಿರುವ ಅನ್ಯಾಯದ ಬಗ್ಗೆ ಜನರಿಗೆ ತಲುಪಿಸುವ ಕೆಲಸ ಮಾಡ್ತಿದ್ದೇನೆ. ಅಷ್ಟೇ ಅಲ್ಲ, ಬೆಲೆ ಏರಿಕೆ ಆಗಿದ್ದು ನಿರುದ್ಯೋಗದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಮಾಡಿದ್ದಾದ್ರೂ ಏನು? ಕೇಂದ್ರ ಸರ್ಕಾರ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರೆ ಹೊರತು ನಮ್ಮ ರೈತರ ಸಾಲ ಮನ್ನಾದ ಬಗ್ಗೆ ಧ್ವನಿನೇ ಎತ್ತಲಿಲ್ಲ. ಯಾಕೆ ರಾಜ್ಯ ಸರ್ಕಾರ ಬಡವರಿಗಾಗಿ ಕೆಲವು ಯೋಜನೆಗಳನ್ನು ರೂಪಿಸಿದ್ರೆ ಅದರ ಕುರಿತು ಲೇವಡಿ ಮಾಡುತ್ತಾರೆ? ಅದೇ ಕೇಂದ್ರ ಸರ್ಕಾರ ಕೇವಲ ಜಾತಿ ಧರ್ಮದ ಮೇಲೆ ಅಧಿಕಾರ ನಡೆಸ್ತಿದೆ ಹೊರತು ಅಭಿವೃದ್ಧಿ, ನಿರುದ್ಯೋಗ ನಿರ್ಮೂಲನೆ ಪರ ಗಮನ ಹರಿಸ್ತಿಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4, ಕಲಬುರಗಿ. ನೋಡಿ, ನಾನು ಹೇಳ್ತೀನಿ, ದೊಡ್ಡ ಉದ್ಯಮಿಗಳಿಗೆ ಲಕ್ಷಾಂತರ ರೂಪಾಯಿ ಮನ್ನಾ ಮಾಡೋದು ನಿಮ್ಗೆ ಓಕೆ, ಆದ್ರೆ ಟ್ಯಾಕ್ಸ್ ಕಟ್ಟೋ ಬಡವರಿಗೆ ವಾಪಸ್ ಕೊಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್? ಬೇರೆ ಯಾರಿಗೂ ಕೊಡ್ತಾ ಇಲ್ವಲ್ಲ? ಅಲ್ಲಲ್ಲ, ಅಭಿವೃದ್ಧಿ ಏನ್ರಿ ಅದು? ನನ್ ದುಡ್ಡು ನನಗೆ ವಾಪಸ್ ಬರ್ತದೆ, ಇರ್ಲಿ ಬಿಡಿ. ಒಂದು ಫ್ರೀ ಬಸ್ ಹಾಕಿದ್ರೆ ಹೆಣ್ಮಕ್ಳು ಫ್ರೀ ಆಗಿ ಓಡಾಡ್ತಾ ಇದ್ದಾರೆ, ಓಡಾಡ್ಲಿ. ಒಂದು ಸ್ವತಂತ್ರ ಇರ್ಲಿ, ಇನ್ನೊಂದಿರ್ಲಿ. ಅಲ್ಲ, ಅಭಿವೃದ್ಧಿ ಕಾರ್ಯಕ್ರಮದ ಸರ್ಕಾರ 27 ಜನ ತಗೊಂಬರಕ್ಕೆ ಹೇಳಿ ದುಡ್ಡು, ನಮ್ ತೆರಿಗೆ ಹಣ ತಗೊಂಬರಕ್ಕೆ ಹೇಳಿ. ನಾನು ಇನ್ನೊಂದು ಪ್ರಶ್ನೆ ನೀವು ಕೇಳಬೇಕು. ಈ ಮಹಾಪ್ರಭುವಿನ ಈ ಬಿಜೆಪಿಯ ಪಕ್ಷ ಇಲ್ಲದ ರಾಜ್ಯಗಳಲ್ಲಿ ಮಾತ್ರ ಗವರ್ನರ್ ಯಾಕೆ ತೊಂದರೆ ಕೊಡ್ತಾರೆ? ಅಂದ್ರೆ ಬೇರೆಯವರು ಜನ ಅಭಿಪ್ರಾಯದಿಂದ ಬೇರೆ ಪಕ್ಷ ಗೆದ್ರೆ ಅಲ್ಲಿ ಕೆಲಸ ಮಾಡக்கூಡಲ್ಲ ನೀವು? 9 ಸರ್ಕಾರಗಳನ್ನು ಉರುಳಿಸ್ತೀರಾ ದುಡ್ಡು ತಗೊಂಡು, ಅದಕ್ಕೆ ನಿಮ್ಗೆ ಬಾಂಡ್ ದುಡ್ಡು ಬೇಕಾ? ಅಂದ್ರೆ ಜನಾಭಿಪ್ರಾಯದ ಮೇಲೆ, ಪ್ರಜಾತಂತ್ರದ ಮೇಲೆ ನಂಬಿಕೆ ಎಲ್ಲ ನಿಮ್ಗೆ. ನಮ್ಮನ್ನು ಗೆಲ್ಸೇ ಇಲ್ಲ ಅಂದ್ರೆ ನಾವು ಅವ್ರನ್ನ ಕೊಂಡ್ಕೊಂಡು ಗೆಲ್ತೀವಿ. ರೆಸಾರ್ಟ್ ರಾಜಕೀಯ ಮಾಡ್ತೀರಾ? ಅದನ್ನು ಹೇಳ್ತಾರೆ, ಈ ಸರ್ಕಾರಕ್ಕೆ ನೀವು ಹಿಂಗ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ. ನೀವೇನ್ ಮಾಡ್ತಿದ್ರಿ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿ. ನೀವು ಗ್ಯಾರಂಟಿ ಕೊಟ್ಟು ನೀನ್ ಕೊಡ್ತೀರಾ ಗ್ಯಾರಂಟಿ? ಈಗ 140 ಕೋಟಿ ಜನ ಇರೋ ದೇಶಕ್ಕೆ 80 ಕೋಟಿ ಜನಕ್ಕೆ ಫ್ರೀ ಅನ್ನ ಕೊಡ್ತಾರಂತೆ. ಅಂದ್ರೆ 80 ಕೋಟಿ ಜನ ಇನ್ನು ಬಡವರು ಇದಾರೆ ಅಂತ ಹೇಳ್ತಾ ಇದ್ದೀರಿ ನಿನ್ನ ಆಡಳಿತದಲ್ಲಿ. ನೋಡಿ, ಯಾವತ್ತೂ ಅವ್ರು ಮಾತಾಡೋ ಮಧ್ಯದಲ್ಲಿ ಏನ್ ಹೇಳ್ತಾ ಇದ್ರು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಪ್ರಜೆಗಳ ಮೂರ್ಖರಾಗಬಾರ್ದು. ನನ್ನ ಕೆಲಸ ಅಷ್ಟೇ. ಈ ರಾಜಕೀಯ ಪಕ್ಷಗಳದ್ದು ಗದ್ದಿಗೆ ಹಿಡಿಯೋ ರಾಜಕಾರಣ. ನನಗೆ ಗದ್ದಿಗೆ ಬೇಕಾಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಆದ್ರೆ ಒಂದು ವಿವೇಚನೆಯನ್ನ, ಒಂದು ರಾಜಕೀಯ ಜಾಗೃತಿಯನ್ನ ಬೆಳೆಸೋದು ನನ್ನ ಕೆಲಸ ಆಗ್ತದೆ. ಅಲ್ಲ, ನಾನು ಭಾರತ ದೇಶದಲ್ಲಿ ನನಗೆ 5-7 ಜೊತೆ ಕುತ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ನಾನು ಯಾವ ಪಕ್ಷದವರಲ್ಲ, ಎಲ್ಲರನ್ನೂ ಪ್ರಶ್ನೆ ಮಾಡ್ತೀನಿ, ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ. ಕೇಳೋದ್ ತಪ್ಪಿಲ್ಲ ಪಾಪ, ಅವ್ರು ಕೇಳೋದ್ ತಪ್ಪಿರಲ್ಲ. ಬಟ್ ನಮಗೆ ಒಂದು ಪಕ್ಷದ ಪರ ಹೋದ್ರೆ ನಾನು ಜನಪರವಾಗಿರೋದಿಲ್ಲ, ಜನರಿಗೆ ನನ್ನ ಮೇಲೆ ನಂಬಿಕೆ ಹೋಗುತ್ತೆ. ಆಮೇಲೆ ಅವರ ಹೊಲಸನ್ನು ನಾನು ಎತ್ಕೊಂಡು ಹೋಗ್ಬೇಕಾಗತ್ತೆ. ಬೇಡ. ಯಾಕೆ ನೋಡಿ, ಅದು ಜನ ಡಿಸೈಡ್ ಮಾಡೋದು. ಯಾವತ್ತೂ ಇವರು ಅವರು ಅಂತ ನಾವು ಹೇಳಬಾರ್ದು. ನಮಗೆ ಯಾವ್ದು ಆಳೋ ಪಕ್ಷ ತಪ್ಪು ಮಾಡಿದ್ರೆ ಇಳಿಸಿ, ಆಮೇಲೆ ಜನ ಡಿಸೈಡ್ ಮಾಡ್ಲಿ ಯಾರು ಬೇಕು ಅಂತ. ಆಲ್ಟರ್ನೇಟ್ ಕೆಲವು ಸಲ ನಾವು ತಪ್ಪು ಮಾಡ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ನಾವು ಮಾಡಿದ ತಪ್ಪನ್ನು ಸರಿ ಮಾಡ್ಕೋಬೇಕು. ಅಂಡ್ ವೈ ನಾಟ್? ಅವರು ಚೆನ್ನಾಗಿ ಓಡಾಡಿದ್ದಾರೆ, 4,000 ಕಿಲೋಮೀಟರ್ ಓಡಾಡಿದ್ದಾರೆ, ಒಳ್ಳೆ ಪ್ರಣಾಳಿಕೆ ತಂದಿದ್ದಾರೆ, ಅವ್ರ ಪಕ್ಷಕ್ಕೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾರು ಗೆಲ್ತಾರ ಅವ್ರು ಆಗಿದ್ದಾರೆ, ಅವ್ರು ನಿರ್ಧಾರ. ನೋಡಿ, ಇನ್ನೊಂದು ಭಾರತ ದೇಶದಲ್ಲಿ ನಿಮ್ಗೆ ಅರ್ಥ ಆಗ್ಬೇಕಾಗೋದು, ಈ ಎಜುಕೇಶನ್ ಬಹಳ ಮುಖ್ಯ. ಯಾವ ಪ್ರಜೆಗೂ